ತಂದೆ ತಾಯಿ ದೇವರು ಅಂತಾರೆ. ಆದ್ರೆ ನನ್ನ ತಂದೆ ತಾಯಿ ಅಯ್ಯೋ ಅಪ್ಪ ಅಮ್ಮ ನಾನು ಮಾಡಿದ್ದು ತಪ್ಪ ಇಲ್ಲ ನೀವು ಮಾಡಿದ್ದು ತಪ್ಪ? ಯಾಕೆ ಯಾಕೆ ನನ್ನ ಜೀವನ ಈ ರೀತಿ ಆಯ್ತು? ಅಯ್ಯೋ ಏನಾಯ್ತು ಅಂತ ಕೇಳ್ತೀಯಲ್ಲ? ಏನಾಯ್ತು ಏನಾಗಿದೆ ಅಂತ ನಿನ್ಗೆ ಒಂದು ಗೊತ್ತಿಲ್ವೇನೆ? ನನ್ನಂತಹ ಮಗನಿದ್ದು ನನ್ನ ತಂದೆ ತಾಯಿ ಬದುಕಿದಾರೋ ಸತ್ತಿದಾರೋ ಒಂದು ಗೊತ್ತಾಗ್ತಾ ಇಲ್ಲ. ಒಂದು ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ನಿಮ್ ಮೇಲೆ ಪ್ರೀತಿ ಇದ್ರೆ ಈಗ ಬಿಟ್ಟು ಹೋಗ್ತಾ ಇದ್ರಾ? ಅವ್ರಿಗೆ ನಿಮ್ ಬಗ್ಗೆ ಕಾಳಜಿ ಇಲ್ಲ ಅಂದ್ರೆ ನೀವ್ ಯಾಕೆ ಅವ್ರ ಬಗ್ಗೆ ಚಿಂತೆ ಮಾಡ್ತೀರಾ? ಅವ್ರಿದ್ರೆ ಬಿಟ್ಟಷ್ಟು ದೀಪ ನಾಯಿನ ಮೇಲೆ ಇರ್ತಾ ಇರ್ಲಿ. ಅವ್ರು ಏನೋ ತಪ್ಪು ಮಾಡಿದ್ರು ನನಗೆ ಜನ್ಮ ಕೊಟ್ಟವ್ರು ಕಡೆ ಜನ್ಮ ಕೊಟ್ಟವ್ರು. ತಂದೆ ತಾಯಿ ಮೇಲೆ ಇಷ್ಟಾದ್ರೂ ಪ್ರೀತಿ ಗೌರವ ಇದೆಯಲ್ಲ? ಏನ್ ಸರ್ ನೀವು? ನಾನಾದ್ರೂ ನೆನಪಿದ್ದೀನಲ್ಲ, ಪರವಾಗಿಲ್ಲ. ಗಂಡ ಹೆಂಡ್ತಿರು ಬ್ಯಾಂಕಿಗೆ ಬಂದು 20 ಲಕ್ಷಕ್ಕೆ ಸುರುಟಿ ಹಾಕಿ ಹೋದವರು ಹಣ ಕಟ್ತಾ ಇದಾರ ಇಲ್ವಾ ಅಂತ ವಿಚಾರಿಸಕ್ಕಾದ್ರೂ ಬರ್ಲಿಲ್ವಲ್ಲ? ಏನ್ ಸಮಾಚಾರ? ಏನ್ ನಿಮ್ಮ ಅಪ್ಪ ಕಟ್ತಾ ಇರೋದು? ನಿಮ್ಮಪ್ಪ ಇಂಥ ದಗಾಲ್ಬಾಜಿ ಅಂತ ಗೊತ್ತಿರ್ಲಿಲ್ಲ. ಬ್ಯಾಂಕಿಗೆ ಬಂದು ಹಣ ತಗೊಂಡೋದ್ ದಿವಸದಿಂದ ಇವತ್ತಿನವರೆಗೂ ಬಂದು ಬ್ಯಾಂಕಿಗೆ 1 ಪೈಸನೂ ರಿಮಿಟ್ ಮಾಡಿಲ್ಲ. ಅಂತೆಯವ್ರಿಗೆ ಸುರುಟಿ ಹಾಕಿ ಇವತ್ತು ನೀವು ಬೀದಿಗೆ ಬಂದ್ರಿ. ಯಾರು ಏನ್ ಮಾಡಕ್ಕಾಗತ್ತೆ? ಏನ್ ಹೇಳ್ತಾ ಇದ್ದೀರಾ ಸರ್? ನಾವು ಬೀದಿಗೆ ಬರೋದ? ನಾವು ಅದನ್ನ ಬಿಡಿಸಿ ಹೇಳಿ ಸರ್. ಅದೇನಂತ ನಮ್ಮ ಮಾವ ನಮ್ಮ ಹಿತೈಷಿಗಳು ಅಂತ ಅವ್ರಿಂದ ನಂಬಿ ಅವರಿಂದ ಆಗಿ ನಾವು ಬೀದಿಗೆ ಬರೋದ ಸರ್? ಅದೇನಂತ ಹೇಳಿ ಸರ್. ಇದೆಲ್ಲ ಸುಳ್ಳು. ಇದ್ರಲ್ಲಿ ಏನೋ ಮೋಸ ಇದೆ. ಶಟ್ ಏನ್ ಮಾತಾಡ್ತಾ ಇದೀಯಮ್ಮ? ಮೋಸ ಮಾಡಿ ಡಬಲ್ ಗೇಮ್ ಮಾಡುವಂತದ್ದು ನನಗೇನೈತೆ? ನಿಮ್ಮಪ್ಪನ ಗುಳ್ಳೆನರಿ ಮಾತಿಗೆ ಮರಳಾದದ್ದು ಅಲ್ಲದೆ ದೇವ್ರಂತ ಗುಣಶೇಖರ ಮೀನಾಕ್ಷಮ್ಮನ್ನ ಮನೆ ಬಿಟ್ಟು ಓಡಿಸಿದ ದ್ರೋಹಿಗಳು ನೀವು. ಅವರ ಶಾಪ ನಿಮ್ಮನ್ನ ಕಾಡದೆ ಬಿಡೋದಿಲ್ಲ. ಅವರ ನಿಟ್ಟುಸಿರು ಇವತ್ತು ನಿಮ್ಮನ್ನ ಬೀದಿಗೆ ತಂದು ನಿಲ್ಸಿದೆ. ಯಾರೇನ್ ಮಾಡಕ್ಕಾಗುತ್ತೆ? ನೋಡು ಶಂಕರ್, ನಾಳೆನೆ ಹಣ ಕಟ್ಬೇಕು. ಕಟ್ಲಿಲ್ಲ ಅಂದ್ರೆ ಇನ್ನೊಂದು ವಾರದಲ್ಲಿ ನಿಮ್ಮ ಮನೆ ಆಸ್ತಿ ಹರಾಜ್. ನಮ್ಮ ಮನೆ ನಮ್ಮ ಆಸ್ತಿ, ಅಯ್ಯೋ ನಮ್ಮ ಮನೆ ಆಸ್ತಿ ಎಲ್ಲ ಹರಾಜಾದ್ರೆ ನಾನು ಖಂಡಿತ ಬದುಕಿರೋದ, ಖಂಡಿತ ಬದುಕಿರೋದ. ಒಂದು ಸಂತೋಷದ ವಿಷಯ, ನಿಮ್ಮ ತಂದೆ ನಮ್ಮ ಬ್ಯಾಂಕಿನಲ್ಲಿ ಹಿಂದೆ ಫಿಕ್ಸ್ ಡಿಪಾಸಿಟ್ ಮಾಡಿದ ಹಣ 1ಕ್ಕೆ 4ರಷ್ಟಾಗಿ ಇವತ್ತು 30 ಲಕ್ಷಗಳಾಗಿದೆ. ಅವರು ಒಪ್ಪಿ ನಿಮ್ಮ ತಂದೆ ತಾಯಿಗಳನ್ನ ಕರ್ಕೊಬಂದು ಅವ್ರು ಸಂತೋಷದಿಂದ ಒಪ್ಪಿ ಸಹಿ ಮಾಡೋದಾದ್ರೆ ಈ ಹರಾಜಿಂದ ನೀವು ಪಾರಾಗ್ಬೋದು. ನಾನು ನಿಮ್ಗೆ ಬರ್ತೀನಿ ಶಂಕರ್, ನಾನು ನಿಮ್ಗೆ ಬರ್ತೀನಿ. ಏನಂದ? ಅಪ್ಪ ಅಮ್ಮನ ಕರ್ಕೊಂಡು ಬರ ಮಾತಿಯ? ಯಾಕೆ ಅವ್ರ ಹತ್ರ ಹಣಕ್ಕಾಗ? ಹೇ ನಿಮ್ಮಪ್ಪ ಮನೆ ಅಪ್ಪನ ಮಾತಿಗೆ, ಈ ನಿನ್ನ ಬಣ್ಣದ ಮಾತಿಗೆ ಬೆರಗಾಗಿ ಎಂತ ತಪ್ಪು ಮಾಡಿದೆ? ನನಗೆ ಕ್ಷಮೆನೇ ಇಲ್ಲ. ನಡಿಯ ನಿಮ್ಮಪ್ಪನ ಕೊಂದು ನಿಮ್ಮಪ್ಪನ ಕೊಂದು ಸಾಯಿಸ ನಡಿ. ಏನ ನಡೆದಿರೋದು? ಆ ಬ್ಯಾಂಕ್ ಮೇಲೆ ಸುಳ್ಳು ಹೇಳ್ತಾನೆ. ನಿನ್ನಂತ ಮನೆ ಹಾಲಂಟಿ ಮಾತಿ ಬೆಲೆ ಕೊಡೋನಿಗೆಲ್ಲ ಇದೇ ಶಿಕ್ಷೆ ಅಂತ ಕಾಣಿಸುತ್ತೆ. ಅಮ್ಮ, ನಿಮ್ಮ ಮೇಲೆ ಕೈ ಮಾಡಿದ ಪ್ರತಿಫಲನ ನೋಡಮ್ಮ, ಇದಕ್ಕೆಲ್ಲ ಕಾರಣ ಈ ರಾಕ್ಷಸಿಯೇ.
ಕೇಳ್ಕೊಂಡು ನಾನು ತಪ್ಪು ಮಾಡಿದ್ದೀನಿ. ನೋಡು, ದೇವರಂತ ತಂದೆ ತಾಯಿಗಳಿಗೆ ಅಪ್ಪನಂತರವಾಗಿ ನಿಮ್ಮ ಹೆಸರಲ್ಲಿರೋ ಹಣ ಕೊಡಿ ಅಂತ ಯಾವ ಮಕ್ಕ ಹೊತ್ಕೊಂಡು ಕೇಳಿ ಅವ್ರನ್ನ ಕ್ಷಮಿಸುವಂತ ಕೇಳೋ ಯೋಗ್ಯತೆ ನನ್ಗಿಲ್ಲ ಕಣೆ. ನೋಡು, ದೇವರಂತ ತಂದೆ ತಾಯಿಗಳಿಗೆ ಮುಖ ತೋರ್ಸೋದ್ಕಿಂತ ಸಾಯೋದ ಸರಿ ಕಣೆ. ನೋಡು, ಅಲ್ಲಿ ರಾಯನ ವಿಸಿಟ್ ಮಾಡಲು ಮಲಗಿದ್ದೀನಿ, ತಗೊಂಬರೋದು ಹುಡುಗ ಸಾಯೋಣ. ನಾವು ಮಾಡುತ್ತೇವೆ. ನಮ್ಮನ್ನು ಕ್ಷಮಿಸಿಬಿಡು. ಮುಂದಿನ ಜನ್ಮದಿಂದರೆ ನಿಮ್ಮ ಮಗನಾಗಿ ನಿಮ್ಮ ಸೇವೆ ಮಾಡ್ತೇನೆ. ಈ ಜನ್ಮದಲ್ಲಿ ನಿಮ್ಮ ಕೊಟ್ಟ ತೊಂದರೆ ನನ್ನನ್ನು ಕ್ಷಮಿಸಿ. ನಾನು ಸತ್ತು ನನ್ನ ನೋವನ್ನು ಆ ದೇವರು ನಿಮಗೆ ಕೊಡದೇ ಇರಲಿ ಅಂತ ನಾ ಬೇಡ್ಕೊತೀನಿ. ದೀಪ, ನಾವು ಮಾಡಿದ ತಪ್ಪಿಗೆ ನಾವೇ ಶಿಕ್ಷೆ ಅನುಭವಿಸೋಣ, ತಿಳಿತಾ? ಯಾತಕಪ್ಪ ತಪ್ಪಾಡ್ತೀಯ? ನಮ್ಮಂತ ದ್ರೋಹಿಗಳು ಬದುಕಿರ್ಬಾರ್ದು ಕಣ, ಸಾಯ್ಬೇಕು ಕಣ, ಸಾಯ್ಬೇಕು. ತಪ್ಪೇಣ, ಸಾವೆಲ್ಲಕ್ಕೂ ಪರಿಹಾರ ಅಲ್ಲ. ನಾವು ಮಕ್ಕಳಾಗಿ ಯಾವ್ಯಾವ ಕಾಲಕ್ಕೆ ಏನೇನೇ ಬೇಕೋ ಅದು ಆಗಿರ್ತಿರ್ಬೇಕು. ನಾವು ಮಕ್ಕಳಾಗಿ ತಂದೆ ತಾಯಿಗಳಿಗೆ ಮಾಡಬೇಕಾದ ಕರ್ತವ್ಯ ಮಾಡ್ತು ನಮ್ಮದಾದ ಸುಖ ಸೌಂದರ್ಯಕ್ಕೆ ಪ್ರಯತ್ನ ಪಟ್ಟರೆ ಆ ಕಡೆ ಅವ್ರಿಗೂ ಸುಖವಿಲ್ಲ, ಅವ್ರ ಇತಿಸರು ನಮ್ಮನ್ನ ಕಾಡದೆ ಬಿಡೋದಿಲ್ಲ. ನಡೀರಿ, ಆಗಿರೋ ತಪ್ಪನ್ನ ಸರಿ ಮಾಡ್ಕೊಂಡು ಅಪ್ಪ ಅಮ್ಮನ ಸಭೆ ಕೇಳಿ ಎಲ್ಲರೂ ಒಂದಾಗಿ ಮಾಡೋಣ. ಅದಕ್ಕೂ ಮೊದಲು ಇವ್ರ ಅಪ್ಪ ಉಗ್ರಪ್ಪನ ಸ್ಪಂದು ಬರ್ತೀವಿ. ನಡೆಯೋ ದೀಪ. ನಿಮ್ಮ ಅಪ್ಪನಿಗೊಂದಿನ ಇದು ಮಾಡ್ಲೇಬೇಕು ಇವತ್ತು. ಅಣ್ಣ, ಅವ್ರನ್ನ ಕೊಡಂತ ಶಿಕ್ಷಣ ದೇವರು ಅವ್ರು ಕೊಟ್ಟೆ ಕೊಡ್ತಾನೆ. ನಮ್ಗೇನು ಬೇಡ, ನಡೆಯೋಣ, ನಾವು ಹೋಗೋಣ. ಮಾವ, ಇವತ್ತು ನಿನ್ ಮಗ ಅಂದ್ರೆ ನಮ್ಮ ಯಜಮಾನ್ರು ನಮ್ಮ ಅಪ್ಪ ಅಮ್ಮನ ಕರ್ಕೊಂಡ್ ಬರ್ತಾರಲ್ವಾ ಮಾವ? ಹೌದಮ್ಮ, ನನ್ನಿಂದಾಗಿ ನನ್ನ ಹಗೆತನದಿಂದ ಅವ್ರ ಸಂಸಾರ ಬೀದಿ ಪಾಲಾಯ್ತು. ಆ ದೇವರು ಕೂಡ ನನ್ನ ಕ್ಷಮಿಸಲ್ಲಮ್ಮ. ಇವತ್ತು ಅಪ್ಪ ಅವ್ರನ್ನ ಒಳ್ಳೆ ಅಡುಗೆ ಮಾಡಿ ಹೊಟ್ಟೆ ತುಂಬ ಊಟ ಮಾಡಿ ಎಷ್ಟು ದಿನಗಳಾಗಿದ್ದೀವೋ ಹೇಳಿ. ನಾನು ನನ್ನ ಮಗನ ಕೈಯಿಂದ ನಿಮ್ಮ ಅಪ್ಪ ಅಮ್ಮಗೆ ಕೊಡಬಾರ್ದು ಕಷ್ಟ ಕೊಟ್ಬಿಟ್ಟೆ. ಅವ್ರು ಈ ಮನೆಗೆ ಬಂದರೆ ಅವ್ರ ಕಾಲಿಂದ ಕೇಳಿದಿರಮ್ಮ ನನ್ನನ್ನ ಕ್ಷಮಿಸ್ಬಿಡಿ ಅಂತ ಕ್ಷಮಿಸೋದು ಬಿಡೋದು ಅವ್ರು ಕೇಳಿದಮ್ಮ. ನೀವು ಇಷ್ಟೊಂದು ಬದಲಾಗ್ತೀರಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಮಾವ. ತುಂಬಾ ಸಂತೋಷ ಮಾವ. ತಗೊಂಡು ಹೌದಮ್ಮ, ನೀವು ಮನೆಗೆ ಬೇಗ ಮುಗಿಸು. ಬಾಯ್ ಹೇಳಬರ ಪಟಪಟ್ಟ ಅವ್ರ ಕೈಯಿಂದ ತಾಳಿ ಕಟ್ಟಿ Come, 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 come,
25 ವರ್ಷಗಳ ಹಿಂದೆ ಮಾಡಬೇಕಾದ ಊಟನ ಇಂದು ಊಟ ಮಾಡ್ತಾ ಇದ್ದೀರಾ? ನೀವು ಮಾಡಿ. ಇಲ್ಲ ಸ್ವಲ್ಪ ಒಳಗೆ ಬರಮ್ಮ. ರವಿ ಅಪ್ಪಾಜಿ ಒಂದು ಕೂಡ ಅಪ್ಪಾಜಿ ಇದು ಮುಗ್ದಲ್ಲ ಈಗ ಇದು ಈಗ ಇದು ಮಾಡ್ತಾರೆ ಇದು ಮಗಳ ಆಡಿಲ್ಲ ಬಚ್ಚಿರೆ ದೊಡ್ಡ ಮನುಷ್ಯರು ಕೂತ್ಕೊಂಡು ಊಟ ಮಾಡಿ ಅಂದ್ರೆ ಕೆಲಸ ಆಯ್ತು. ಎಷ್ಟು ವರ್ಷ ಆಯ್ತು ಅಂತ ಈ ರೀತಿ ಕೂತ ತಂದೆಯಲ್ಲಿ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಿದ್ರಲ್ಲ, ನಿಮ್ಗೆ ಸ್ವಲ್ಪ ನಾಚಿಕೆ ಆಗಲ್ಲ? ಊಟ ಮಾಡಿ ಅಂದ ತಕ್ಷಣ ಬರ್ಗೆಟ್ ನಾಯಿ ತಿಂತಾ ಇದ್ದೀರಲ್ಲ, ನಿಮ್ ಜನ್ಮಕ್ಕೆ ಇಷ್ಟು ಬೆಂಕಿ ಇಲ್ಲ. ಏನಮ್ಮ ಇದು? ಏನ್ ಮಾಡ್ತಾ ಇದ್ಯಾ ನೀನ್? ಈ ರೀತಿ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲಮ್ಮ. ಬಂದ ಅತಿಥಿಗಳ ಮುಂದೆ ಈಗ ಬರೋದು. ಶೇಖರ, ಮೀನಾಕ್ಷಿ, ನೀವು ಕಳ್ಬೇಡಿ, ಕುತ್ಕೊಳ್ಳಿ. ಜೀವನ ಪರವಾಗಿ ನಾನು ನಿಮ್ಮ ಕ್ಷಮೆ ಕೇಳ್ತೀನಿ. 25 ವರ್ಷಗಳ ನಂತರ ನನ್ನ ಮನೆಯಲ್ಲಿ ಊಟಕ್ಕೆ ಕೂತು ಅವ್ರ ತಟ್ಟೆ ಕೈ ಹೋಗೋದಕ್ಕೂ ಮೊದಲು ಅವ್ರ ಅನ್ನ ಕಿತ್ಕೊಂಡ್ಬಿಟ್ಟಲ್ಲ. ನೀನು ಉದ್ದಾರ ಇದೆಯಾ? ನೀನು ಉದ್ದಾರ ಆಗಲ್ಲ. ನೋಡಿ ಮಾವ, ನಾನು ಉದ್ದಾರ ಆಗಿದ್ರು ಪರವಾಗಿಲ್ಲ, ಒಟ್ನಲ್ಲಿ ನಿಂತಿಲ್ವಲ್ಲ ಇವ್ರು ನಮ್ಮ ಮನೆಗೆ ಆಚೆ ಹಾಕಿ ಮುಖ ನೋಡ್ಕೊಂಡು ನನಗೆ ನಾಚಿಕೆ ಆಗ್ತಿದೆ. ನೀನ್ ಇಂತ ಏನು ಅಂತ ನನಗೆ ಗೊತ್ತಿರ್ಲಿಲ್ಲ. ಬಂದಿರೋದು ನಿಮ್ಮ ಅಪ್ಪ ಅಮ್ಮನ ಕಡೆ, ನಿನ್ ಪಾಲಿನ ದೇವರುಗಳು. ಮಾವ, ಅತ್ತೆ, ನೀವು ಊಟ ಮಾಡಿ. ಇವಳಿಗೆಲ್ಲೋ ಬುದ್ಧಿ ಭ್ರಮಣೆ ಆಗಿರ್ಬೇಕು. ಮಕ್ಕಳು ಪಡೆಯೋದಕ್ಕೂ ಅವಳಿಂದ ನಾವು ಸುಖ ಪಡೆಯೋದಕ್ಕೂ ನಾವು ತಪ್ಪಿಲ್ಲ.